ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಭಾರತ ರತ್ನ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರಿಗೆ ಕೋಟಿ ಕೋಟಿ ನಮನ. ಇವರ ಜೀವನವನ್ನು ಆಧರಿಸಿ ಈ ಧಾರಾವಾಹಿಯನ್ನು ನಿರ್ಮಿಸಲಾಗಿದೆ. ರಾಷ್ಟ್ರಕ್ಕೆ, ರಾಷ್ಟ್ರದ ಜನರಿಗೆ ಅಂಬೇಡ್ಕರರ ಕೊಡುಗೆ ಅಪಾರ. ಹಲವಾರು ಅಧಿಕೃತ ಪುಸ್ತಕಗಳನ್ನು ಆಧರಿಸಿ ಈ ಕಥೆಯನ್ನು ತಮ್ಮ ಮುಂದೆ ಇಡಲಾಗಿದೆ. ಈ ಧಾರಾವಾಹಿಯನ್ನು ವಾಹಿನಿಯು ನಿಷ್ಠೆಯಿಂದ ನಿರ್ಮಿಸಿದ್ದು, ಬಾಬಾ ಸಾಹೇಬರ ಜೀವನ ಮತ್ತು ಸವೆಸಿದ ಹಾದಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ನೀಡುತ್ತದೆ ಎಂಬುದನ್ನು ವಾಹಿನಿಯು ಬಲವಾಗಿ ನಂಬಿದೆ. ನೀವೆಲ್ಲ ಅನ್ಕೊಂಡಿರ್ಬೋದು ಈ ಗೆರೆನ ಸೃಷ್ಟಿ ಮಾಡಿರೋದು ನಾನು ಅಂತ, ಆದ್ರೆ ಅದು ನಿಜ ಅಲ್ಲ. ನನಗಿಂತ ಮುಂಚೆನೂ ಸಾಕಷ್ಟು ಜನರು ಈ ದಾರಿನ ಸೃಷ್ಟಿ ಮಾಡಿ ಹೋಗಿದ್ದಾರೆ. ನಾನು ಹೋದ್ಮೇಲೂ ಕೂಡ ಸಾಕಷ್ಟು ಜನರು ಈ ದಾರಿನ ಇನ್ನಷ್ಟು ಬಲಶಾಲಿಗೊಳಿಸೋದಕ್ಕೆ ಬರ್ತಾರೆ. ಜ್ಯೋತಿಬಾ ಫುಲೆ ಜ್ಯೋತಿಬಾ ಫುಲೆ ಜೀವನ ಪೂರ್ತಿ ಈ ದಾರಿ ಬಗ್ಗೆನೇ ಮಾತಾಡ್ತಾ ಇದ್ದಿದ್ದು. ಅಂಬೇಡ್ಕರ್ ಗುರುಗಳೇ ಆಗಿರ್ಬೋದು, ಕೇಲುಸ್ಕರ್ ಗುರುಗಳೇ ಆಗಿರ್ಬೋದು, ಇಬ್ರು ಭೀಮನ್ಗೆ ಇದನ್ನೇ ಹೇಳ್ಕೊಟ್ಟಿರೋದು. ವಡೋದರದ ಮಹಾರಾಜರು ಕೂಡ ಈ ರಸ್ತೆನ ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿರೋದು. ಈ ಲೈನ್ ಹತ್ರ ನಿಂತ್ಕೊಂಡ್ರೆ ಕೆಲ್ಸಕ್ ಬಾರ್ದವ್ರನ್ನೆಲ್ಲ ಒಂದೇ ಲೈನಲ್ಲಿ ನೋಡೋದಕ್ ಒಂಥರ ಖುಷಿ ಆಗತ್ತೆ ನಮ್ಗೆ. ಈ ಗೆರೆ ಬಗ್ಗೆ ನನಗೆ ಗೊತ್ತಿಲ್ಲ, ಆದ್ರೆ ಎಲ್ಲಿ ಭೀಮರಾವ್ ಅಂಬೇಡ್ಕರ್ ಇರ್ತಾರೋ ಅವ್ರ ಪಕ್ಕದಲ್ಲಿ ಅವ್ರ ಹೆಂಡತಿ ರಮಾಬಾಯಿ ಅಂಬೇಡ್ಕರ್ ಇದ್ದೇ ಇರ್ತಾಳೆ. ಮಂಚಯ್ಯ, ನಿನ್ ಹೆಂಡ್ತಿನೋ ನಿನ್ ಪಕ್ಕ ನಿಲ್ಲಕ್ ಹೇಳೋ, ಈ ಕಡೆ ಬಂದು ನಿಂತ್ಕೊಳ್ಳಿ. ನಂಜುಂಡಣ್ಣ, ಇರ್ಲಿ ಬಿಡಿ. ಸದ್ಯಕ್ಕೆ ಜನ ಎಲ್ಲೆಲ್ಲಿದ್ದಾರೆ ಅವರನ್ನ ಅಲ್ಲೇ ಇರೋದಕ್ಕೆ ಬಿಟ್ಬಿಡಿ. ಯಾಕಂದ್ರೆ ನಮ್ಮ ಜಾತಿಲಿ ಇದೇ ರೀತಿ ಸಾಕಷ್ಟು ಜನ ಇದ್ದಾರೆ. ಈ ಪರಿಸ್ಥಿತಿಲಿ ಏನ್ ಮಾಡಬೇಕು ಅಂತ ದಾರಿ ತೋಚದೆ ನಿಂತಿರೋರು, ಗೊಂದಲದಲ್ಲಿರೋರು. ಏನ್ ನಡೀತಾ ಇದೆ ಇಲ್ಲಿ? ನಮಸ್ತೆ ಮಾಲೀಕ್ರೆ. ಏನೋ ಹೊಸ ನಾಟಕ ನಡೀತಿದೆ ಭೀಮರಾವ್. ಈ ರೇಖೆ ಎಳೆದು ಎಲ್ರು ಯಾಕೆ ಬೇರೆ ಬೇರೆ ನಿಂತಿದ್ದೀರಾ? ನರೋತ್ತಮ, ಇಲ್ಲೇನ್ ಮಾಡ್ತಿದ್ಯಾ ನೀನು? ನಾನು ಅರ್ಥ ಮಾಡಿಸ್ತೀನಿ, ಮತ್ತೆ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಮ್ಮ ಜಾತಿಯ ಪ್ರಾದೇಶಿಕತೆ, ನಮ್ಮ ಜಾತಿಯ ಮಾನಸಿಕತೆ ಮತ್ತೆ ನಿಮ್ಮಂಥವರ ಹಸ್ತಕ್ಷೇಪ ನಂಗೆ ಅರ್ಥ ಆಗ್ಲಿಲ್ಲ ಭೀಮರಾವ್. ನಮ್ಮಂಥ ವರ್ಗದವರು ಮತ್ತೆ ನಮ್ಮ ಥರನೇ ಇರೋ ಸಾಕಷ್ಟು ಶೋಷಿತ, ದಮನಿತ, ವಂಚಿತರಾಗಿರೋ ಜಾತಿಗಳೆಲ್ಲ ಇದೆಯಲ್ಲ,
ಅವನ್ನೆಲ್ಲ ಒಟ್ಟಾಗಿ 3 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಮೊದಲನೇ ಗುಂಪಲ್ಲಿರೋ ಜನ ಬಲವಾಗಿ ನಂಬಿರ್ತಾರೆ, ಮೇಲಿನ ವರ್ಗದವರು ಅಥವಾ ಬ್ರಿಟಿಷವ್ರ ಸೇವೆ ಮಾಡೋದೇ ತಮ್ಮ ಪುಣ್ಯ ಅಂತ. ಇವರೆಲ್ಲ ಇದಾರಲ್ಲ, ಇವರೆಲ್ಲರೂ ಆ ಸಮೂಹದ ಪ್ರತಿನಿಧಿಗಳೇ. ಇನ್ನು 2ನೇ ಗುಂಪು, ಇವ್ರಿಗೆಲ್ಲ ಚೆನ್ನಾಗಿ ಗೊತ್ತು, ಹೋರಾಟ ಮಾಡೋದ್ರಿಂದ, ಸಂಘರ್ಷ ಮಾಡೋದ್ರಿಂದ ತಮ್ಮ ಜೀವನ ಇನ್ನೂ ಕಷ್ಟ ಆಗುತ್ತೆ, ಆದ್ರೆ ಒಂದು ದಿನ ಭವಿಷ್ಯ ಬದಲಾಗುತ್ತೆ ಅಂತ. ಮತ್ ನಾವೆಲ್ಲ ಅಂತಹ ಸಮೂಹದ ಪ್ರತಿನಿಧಿಗಳು. ಮತ್ 3ನೇ ಸಮೂಹ ಇದೆಯಲ್ಲ ಪ್ರಚಂಡ ಮೂರ್ತಿಗಳೇ, ಅವ್ರ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಅವ್ರು ಯಾರ ಪರವಾಗಿ ನಿಲ್ಬೇಕೋ ಅಥವಾ ಯಾವ ಗೆರೆಯಲ್ಲಿ ನಿಲ್ಬೇಕೋ ಅನ್ನೋ ಗೊಂದಲದಲ್ಲೇ ಇದ್ದಾರೆ. ಇವರೆಲ್ಲ ಇಲ್ಲಿ ನಿಂತಿದ್ದಾರಲ್ಲ, ಇವರೇ ಆ ಸಮೂಹದ ಪ್ರತಿನಿಧಿಗಳು. ಇವರೆಲ್ಲರ ಮಧ್ಯೆ ಮೇಲ್ವರ್ಗದ ಪ್ರತಿನಿಧಿಗಳೂ ಇದ್ದಾರೆ. ಅವರಿಲ್ಲಿ ಮೊದಲನೇ ಸಮೂಹದ ಜನರಿದ್ದಾರಲ್ವಾ, ಅದೇ ಆಗ ಹೇಳಿದ್ನಲ್ಲ, ಮೇಲ್ನವ್ರ ಸೇವೆ ಮಾಡೋದೇ ತಮ್ಮ ಪುಣ್ಯ ಅಂತ ಭಾವಿಸೋ ಜನರು, ಅವರನ್ನ ಇನ್ನಷ್ಟು ಪ್ರೋತ್ಸಾಹ ಮಾಡುವಂಥವ್ರು. ಮತ್ತೆ ಅಂಥವ್ರ ಪ್ರತಿನಿಧಿನೇ ನಮ್ಮ ನರೋತ್ತಮ್ ಜೋಶಿಯವರು. ಇದೇ ಇಲ್ಲಿ ನಡೀತಾ ಇರೋ ಆಟ ಪ್ರಚಂಡ ಮೂರ್ತಿ. ಆರ್ತಿ, ಇದೆಲ್ಲ ಬೇಕಿತ್ತಾ ನಿಂಗೆ? ವಠಾರದಲ್ಲಿ ಸುಮ್ಮನೆ ರಾಧ ಅಂತ ಮಾಡಿದ್ಯಲ್ಲ, ನಿನ್ ಕೆಲ್ಸ ನೀನ್ ಮಾಡು. ಅಕ್ಕ, ಕೂತ್ಕೊಳ್ಳಿ ಬನ್ನಿ, ಇಲ್ಲಿ ಬನ್ನಿ. ಅಕ್ಕ, ನಿಮಗ್ ನೆನ್ಪಿದ್ಯಾ, ನಾನ್ ಚಿಕ್ಕೋಳಿದ್ದಾಗ ನಂಗಿಂತ 8 ಇಯರ್ ದೊಡ್ಡ ಹುಡುಗಿ ಒಂದ್ ಚಾಲೆಂಜ್ ಮಾಡಿದ್ಲು. ಅವಳು ನಂಗೆ ಹೊಡಿತೀನಿ ಅಂತ. ನಾನ್ ಜಗಳ ಆಡಿದ್ದೆ, ನೆನ್ಪಿದ್ಯಾ? ಹಾ, ಚೆನ್ನಾಗೆ ನೆನ್ಪಿದೆ. ನಾನೇ ತಾನೇ ಜಗಳ ಬಿಡಿಸಿದ್ದು. ನಿನ್ನನ್ ಮನೆಗ್ ಎಳ್ಕೊಂಡ್ ಕರ್ಕೊಂಡ್ ಬಂದಿದ್ನಲ್ಲ, ಅಳ್ತಾ ಕೂತಿದ್ದೆ ನೀನು. ಆಮೇಲೆ ಸುಮ್ನಾದೆ. ಅಕ್ಕ, ಕತೆ ಅಲ್ಲಿಗೆ ಮುಗಿಲಿಲ್ಲ ಅಕ್ಕ. ಮಾರನೇ ದಿನ ಅವಳ ಮನೆಗೆ ಹೋಗಿದ್ದೆ. ಅವಳು ನಮ್ಮ ಮನೆಯಿಂದ ಹೊರಗೆ ಕರೆದು ಎಲ್ಲರೂ ಮುಂದೆ ಅವಳನ್ನ ಚೆನ್ನಾಗಿ ಹೊಡೆದು ಬಂದಿದ್ದೆ. ಅಷ್ಟೇ ಅಕ್ಕ, ನಾನು ಚಿಕ್ಕ ವಯಸ್ಸಿಂದನೂ ಹೀಗೇನೆ. ಇಲ್ಲಿ ರಮಾನು ಅದೇ ತಪ್ಪು ಮಾಡಿದ್ಲು, ಆ 8 ಇಯರ್ ಹುಡುಗಿ ಮಾಡಿತ್ತಾರ. ಆ್ಯಂಡ್ ನಾನು ಎಲ್ರೂ ಮುಂದೆ ರಮಂಗ್ ಒಂದ್ ಗತಿ ಕಾಣಿಸೋ ತನಕ ನನ್ನ ಮನ್ಸಿಗೆ ನೆಮ್ಮದಿ ಅನ್ನೋದಿರೋದಿಲ್ಲ. ನೀವ್ ನನಗೆ ಏನೇ ಹೇಳಕ್ ಬಂದ್ರು ನಾನು... ಆರ್ತಿ, ಭೀಮಣ್ಣ, ಚಿಕ್ಕಮ್ಮನ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಅವ್ರಿಗೆ ಗೊತ್ತಿಲ್ಲ ನೀವ್ ಹೇಗೆ, ನಿಮ್ ಮಾತಲ್ಲಿ ಎಷ್ಟು ಶಕ್ತಿ ಇರುತ್ತೆ ಅಂತ. ಅಯ್ಯೋ ಮೂರ್ತಿ, ನೀನ್ಯಾ ಕ್ಷಮೆ ಕೇಳ್ತಾ ಇದೆಯಾ? ಅಲ್ಲ, ನಿನ್ ತಪ್ಪೇನಿದೆ ಇದ್ರಲ್ಲಿ? ನೋಡು ಮೂರ್ತಿ, ಆರ್ತಿ ಅವರು ಏನೆಲ್ಲ ಮಾಡಿದ್ರು ಅದು ಅವ್ರಿಗೆ ಸರಿ ಅನ್ಸಿರ್ಬೋದು, ಅದಕ್ಕೆ ಹಾಗೆ ಮಾಡಿರ್ತಾರೆ. ಚಿಕ್ಕಮ್ಮ ತುಂಬಾ ಕೆಟ್ಟವರು, ಅವ್ರ ಆ ರೀತಿ ಮಾತಾಡ್ಬಾರ್ದಾಗಿತ್ತು. ಇನ್ಮೇಲೆ ನಾನು ಅವ್ರ ಹತ್ರ ಮಾತಾಡಲ್ಲ. ಅಯ್ಯೋ ಇಲ್ಲ ಮೂರ್ತಿ, ನಿಮ್ ಚಿಕ್ಕಮ್ಮ ತಪ್ಪು ಮಾಡಿಲ್ಲ, ಕೆಟ್ಟವ್ರು ಅಂತ ಹೇಳ್ಬೇಡ. ಇಲ್ಲ, ಅವ್ರು ತಪ್ಪು ಮಾಡ್ತಿದ್ದಾರೆ. ಮೂರ್ತಿ, ನಿನಗ್ ಹೇಗ್ ಹೇಳ್ಬೇಕು ಅಂತ ಗೊತ್ತಿಲ್ಲ, ಆದ್ರೆ ಒಂದ್ ವಿಷಯ ಯಾವಾಗ್ಲೂ ನೆನ್ಪಿಟ್ಕೊ, ವಿಷಯಗಳನ್ನ ಬೆರೆಸ್ಬಾರ್ದು. ನಿಮ್ ಚಿಕ್ಕಮ್ಮ ನಿನಗ್ ಒಳ್ಳೆಯವ್ರೆ, ನಿನ್ನನ್ನ ತುಂಬಾ ಪ್ರೀತಿಸ್ತಾರೆ. ನಿನ್ಗೋಸ್ಕರ ಸಿಹಿ ಕೂಡ ತಗೊಂಬಂದಿದ್ರು. ಅದಕ್ಕೆ ನೀನು ನಿಮ್ ಚಿಕ್ಕಮ್ಮನ ಜೊತೆ ಒಳ್ಳೆಯವನಾಗಿರು. ಅವ್ರಿಗೆ ಮರ್ಯಾದೆ ಮತ್ತೆ ಗೌರವ ಕೊಡು. ಒಂದ್ ವೇಳೆ ನಿಮ್ ಚಿಕ್ಕಮ್ಮನ ಮಾತಲ್ಲಿ ನಿನಗೆ ಒಪ್ಪಿಗೆ ಇಲ್ಲ ಅಂದ್ರೆ
ಅವ್ರ ಮಾತನ್ನ, ಅವ್ರ ವಿಚಾರಗಳನ್ನ ನೀನ್ ವಿರೋಧಿಸ್ಬೇಕೇ ವಿನಃ ಚಿಕ್ಕಮ್ಮನಲ್ಲ. ಅರ್ಥ ಮಾಡ್ಕೊಳಕ್ ನಾನು ಪ್ರಯತ್ನ ಮಾಡ್ತೀನಿ ಭೀಮಣ್ಣ. ನಾನು ಬರ್ತೀನಿ. ಒಂದ್ ಮಾತು ಕೇಳಬೇಕಿತ್ತು ನಿನ್ನ ಹತ್ರ. ಹಾ ಕೇಳಿ. ಮೂರ್ತಿ ಸಿಹಿ ಡಬ್ಬನ್ ಎಸ್ದಿದ್ದು ಈಗ ನಿನಗೆ ತಪ್ಪ ಅನಿಸ್ತಿದ್ಯಾ? ಹಾ, ಈಗ ನನ್ನ ಹಂಗ್ಸಕ್ ಬರ್ಬೇಡಿ. ಮೂರ್ತಿ ಡಬ್ಬ ಎಸ್ದಾಗ ಅವನ್ನ ವಹಿಸ್ಕೊಂಡೆ, ಈಗ ತಪ್ಪು ಅನ್ನಿಸ್ತಿದೆ ಅಂತ. ಆದ್ರೆ ಆಗ ನನಗೆ ಸ್ವಲ್ಪ ಕೋಪ ಇತ್ತು, ಈಗ ಕೋಪ ಕಮ್ಮಿ ಆಗಿದೆ. ಅದಕ್ಕೆ ನಾನು ಹೇಳಿದ್ದು ಕೋಪ ಬಂದಾಗ ಸ್ವಲ್ಪ ಸುಮ್ಮನೆ ಇರಬೇಕು ಅಂತ. ನಾನು ನಿಮಗೇನೋ ಹೇಳಬೇಕು. ನೀವಾಗ್ಲೇ ಪ್ರಚಂಡ ಮೂರ್ತಿಗಳಿಗೆ ರೇಖೆಗಳ ಬಗ್ಗೆ ಹೇಳಿದ್ರಲ್ಲ, ಚೆನ್ನಾಗಿ ಹೇಳಿದ್ರಿ. ಜೀವನ ಪೂರ್ತಿ ನೆನ್ಪಿಟ್ಕೋತೀನಿ. ಧನ್ಯವಾದ. ಧನ್ಯವಾದ ಯಾಕೆ? ನನ್ ಗಂಡಂಗ್ ನಾನು ಧನ್ಯವಾದ ಹೇಳ್ತಿಲ್ಲ. ನಾನ್ ಧನ್ಯವಾದ ಹೇಳಿದ್ದು ನಮ್ ಜಾತಿನ ಅರ್ಥ ಮಾಡ್ಕೊಂಡಿರೋ ಹಾಗೆ ಅದ್ರ ಬಗ್ಗೆ ಒಳ್ಳೇದನ್ನೇ ಹೇಳೋ ವ್ಯಕ್ತಿಗೆ. ಅಕ್ಕ ಬಿಡಿ ಇದೆಲ್ಲ. ಡೇವಿಡ್ ಸರ್ ನಾಳೆ ಬರಕ್ ಹೇಳಿದ್ದಾರೆ ನಿಮ್ಮನ್ನ. ನಿಮ್ಗೂ ಕೆಲಸ ಕೊಡ್ಬೋದು ಅವರು. ನಾಳೆ ನೀವು ಡಿನ್ನರ್ಗಿಂತ ಮುಂಚೆ ಬಂದ್ರೆ ಸಾಕು. ನನ್ಗ ಕೆಲ್ಸ ಎಲ್ಲ ಬೇಕಿಲ್ಲ, ನಾನು ಇಲ್ಲೇ ಚೆನ್ನಾಗಿದ್ದೀನಿ. ನಾನ್ ಹೇಳ್ದಂಗ್ ಕೇಳಿ, ಬರ್ಬೇಕೋ ಅಷ್ಟೇ. ಸರಿ, ನಾನು ಬರ್ತೀನಿ. ಮೂರ್ತಿ, ನೀನಿನ್ನು ಚಿಲ್ಡ್ರನ್, ಅವ್ರ ಮಾತ್ಗೆಲ್ಲ ಮರಳಾಗ್ಬೇಡ. ನಿಮ್ಮಮ್ಮ ಕೆಲ್ಸಕ್ಕೆ ಹೋಗೋದನ್ನ ನೀನ್ ಬೇಡ ಅನ್ಬೇಡ. ಒಂದ್ ವಿಷಯ ಯಾವಾಗ್ಲೂ ನೆನ್ಪಿಟ್ಕೊ, ವಿಷಯಗಳನ್ನ ಬೆರೆಸ್ಬಾರ್ದು. ನಿಮ್ ಚಿಕ್ಕಮ್ಮ ನಿನಗ್ ಒಳ್ಳೆಯವ್ರೆ, ನಿನ್ನನ್ನ ತುಂಬಾ ಪ್ರೀತಿಸ್ತಾರೆ. ನಿನ್ಗೋಸ್ಕರ ಸಿಹಿ ಕೂಡ ತಗೊಂಡ್ಬಂದಿದ್ರು. ಒಂದ್ ವೇಳೆ ನಿಮ್ ಚಿಕ್ಕಮ್ಮನ ಮಾತಲ್ಲಿ ನಿನಗೆ ಒಪ್ಪಿಗೆ ಇಲ್ಲ ಅಂದ್ರೆ ಅವ್ರ ಮಾತನ್ನ, ಅವ್ರ ವಿಚಾರಗಳನ್ನ ನೀನ್ ವಿರೋಧಿಸ್ಬೇಕೇ ವಿನಃ ಚಿಕ್ಕಮ್ಮನಲ್ಲ. ನಾನೇನ್ ನಿಮ್ ಶತ್ರು ಅಲ್ಲ ಚಿಕ್ಕಮ್ಮ. ಹೇಟ್ ಮಾಡಲ್ಲ ನಾನ್ ನಿಮ್ಮನ್ನ. ಲವ್ ಮಾಡ್ತೀನಿ, ಲವ್. ನಂಜುಂಡಣ್ಣ, ಆರ್ತಿ ಹೊರಗೆ ಬಂದ ಕೂಡಲೇ ನಾವು ಅವ್ರನ್ನ ಕೇಳೋಣ, ನಮ್ಮೆಲ್ರಿಗೂ ಕೂಡ ಅಲ್ಲೇ ಕೆಲಸ ಕೊಡಿಸಿ ಅಂತ. ಅವಳು ಹೋರಾಟಕ್ಕೆ ನಾವು ಜೊತೆ ನಿಂತ ಮೇಲೆ ಅವಳಿಗೂ ಸಹಾಯ ಆಗುತ್ತೆ, ನಮಗೂ ಸಹಾಯ ಮಾಡಲಿ. ನೋಡಿ, ಸೇವಕಿ ಕೆಲಸ ಮಾಡ್ಕೊಂಡಿದ್ರು ಹೆಂಗೆ ಮಿಣಿ ಅಂತ ಮಿಂಚ್ತಿದ್ದಾಳೆ ಅಂತ. ಆಮೇಲೆ ನಾವು ಅವಳಿಗಿಂತ ಜಾಸ್ತಿ ಕೆಲಸ ಮಾಡೋಣಂತೆ. ಅದು ಸರಿನೇ. ಆರ್ತಿನೂ ನಮ್ಮ ಥರನೇ, ನಮ್ಮ ಜಾತಿಯವಳೆ. ಆದರೆ ನೋಡಿ ಹೇಗೆ ಮಾತಾಡ್ತಾಳೆ, ಹೇಗೆ ನಡ್ಕೋತಾಳೆ. ಮತ್ತವಳು ಯಾರ ಹತ್ರ ಕೆಲಸ ಮಾಡ್ತಾಳೋ ಅವ್ರು ದೊಡ್ಡ ಮನುಷ್ಯರು, ತುಂಬ ದೊಡ್ಡ ಮನುಷ್ಯರು. ಅವರು ಯಾವುದೋ ಒಂದು ಕೆಲಸ ಖಂಡಿತ ಕೊಡಿಸ್ಬೋದು. ಏಯ್, ಸುಮ್ಮನೆ ನಿಂತ್ಕೊಳ್ರ. ಇನ್ನೂ ಅವಳ ಹತ್ರ ಮಾತೇ ಆಡಿಲ್ಲ, ಆಗ್ಲೇ ಬಾಲಂಗೋಚಿ ಕಟ್ಟಕ್ಕೆ ನೋಡ್ತಿದ್ದೀರಾ. ಸ್ವಲ್ಪ ತಾಳ್ಮೆ ಇರಲಿ. ನೋಡಿ, ಮೊದಲು ಆರ್ತಿ ಬರಲಿ, ನಾವೆಲ್ಲ ಆಮೇಲೆ ಮಾತಾಡೋಣ. ಹಾಂ, ವಾಟ್ ಹ್ಯಾಪನ್? ಯಾಕೆ ರಸ್ತೆಯಲ್ಲಿ ಕೌ ಬಂದಂಗೆ ಬರ್ತಿದ್ದೀರಾ? ಕೌ ಅಲ್ಲ, ಕೆಲ್ಸದ ಬಗ್ಗೆ ಮಾತಾಡಕ್ ಬಂದಿದ್ದೀವಿ. ಅದು ನೀವು ಕೆಲಸ ಮಾಡ್ತಿದ್ದೀರಲ್ಲ, ಅಲ್ಲಿ ನಮಗೂ ಒಂದು ಕೆಲಸ ಕೊಡಿ ಅಂತ ಕೇಳಕ್ ಬಂದಿ. ಹಾ. ಓಹೋ, ಅಷ್ಟೊಂದು ಈಸಿ ಅನ್ಕೊಂಡ್ರ ಕೆಲಸ ಸಿಗೋದು? ಈಜಿ ಅಂದ್ರೆ ಸುಲಭ. ಅರೆ, ನಾವಿದೀವಲ್ಲ, ಯಾವ ಕೆಲಸ ಬೇಕಾದ್ರೂ ಮಾಡ್ತೀವಿ. ನಮಗೆ ಒಂದು ಕೆಲಸ ಕೊಡಿಸಿ ಸಾಕು. ನಾನ್ ಕೆಲ್ಸ ಹುಡ್ಕಕ್ ಹೋಗ್ತಿದ್ದೀನಿ. ಸರಿ, ನಾನು ಕಮಲಾ ಅಕ್ಕಂಗೂ ಡಿನ್ನರ್ ಟೈಮಿಗೆ ಬರಕ್ ಹೇಳಿದ್ದೀನಿ, ನೀವು ಬಂದ್ಬಿಡಿ. ಡಿನ್ನರ್ ಅಂದ್ರೆ? ಈ ವಟಾರದಲ್ಲಿ ಯಾರಿಗೂ ಡಿನ್ನರ್ ಅಂದ್ರೆ ಏನು ಅಂತಾನೂ ಗೊತ್ತಿಲ್ವಾ? ಗೊತ್ತು. ಮಧ್ಯಾಹ್ನದ ಊಟಕ್ಕೆ ಲಂಚ್ ಅಂತಾರೆ, ರಾತ್ರಿ ಊಟಕ್ಕೆ ಡಿನ್ನರ್ ಅಂತಾರೆ.
ಹಾಗೆ ಇಲ್ಲಿರೋರ್ಗೆ ಇನ್ನೂ ಸಾಕಷ್ಟು ವಿಷಯ ಗೊತ್ತಿದೆ. ಆದ್ರೆ ಕೆಲವೊಬ್ರಿಗನ್ಸುತ್ತೆ ನಮಗ ಅರ್ಥ ಆಗಲ್ಲ ಅಂತ. ಅಕ್ಕನ ಜೊತೆ ಬನ್ನಿ. ಬರಕ್ ಹೇಳಿದ್ರಲ್ಲ. ಕರುಣ, ನಿಂಗೆ ಗೊತ್ತಾ, ಇವತ್ತು ಮತ್ತೆ ನೀನ್ ಭಾಮೈದ ನನ್ನ ಭೀಮ್ರಾವ್ ಏಕಾಂಗಿಯಾಗಿ ನಿಂತ. ಸಾಕಷ್ಟು ಜನ ಅವನ ವಿರುದ್ಧ ನಿಂತು ಮಾತಾಡಿದ್ರು. ಆದ್ರೆ ಕೆಲವೊಬ್ರು ಅವನ ಜೊತೆ ಅವನ ಪರವಾಗಿ ನಿಂತ್ಕೊಂಡ್ರು. ಇವತ್ತು ಭೀಮ ಪ್ರಚಂಡ ಮೂರ್ತಿಗಳಿಗೆ ನಮ್ಮ ಜಾತಿ ಬಗ್ಗೆ ಸಮೀಕರಣ ಮಾಡಿ ಹೇಳ್ದ. ಅವನ ಮಾತಿಗೆ ನನ್ನ ಪೂರ್ಣ ಸಮ್ಮತಿ ಇದೆ. ನಿನಗೆ ಪ್ರಜ್ಞೆ ಬಂದಾಗ ಎಲ್ಲ ಹೇಳ್ತೀನಿ, ಹೇಗೆ ಭೀಮ ಎಲ್ರಿಗೂ ಸರಳ ಭಾಷೆಯಲ್ಲಿ ಅರ್ಥ ಮಾಡಿಸ್ದ ಅಂತ. ನೀನಿದ್ದಿದ್ರೆ ಖಂಡಿತ ಅವನ ಜೊತೆ ನಿಲ್ತಿದ್ದೆ. ನಾನು ಖಂಡಿತ ನಿನ್ನ ತಡೀತಿರ್ಲಿಲ್ಲ. ಆದ್ರೆ ನಾನು ಅವನ ಜೊತೆ ನಿಂತ್ಕೊಳ್ಳೋಕ್ಕಾಗಲಿಲ್ಲ. ನಾನು ಅವನನ್ನ ಪ್ರೀತಿಸ್ತೀನಿ, ಅರ್ಥ ಕೂಡ ಮಾಡ್ಕೊಂಡಿದ್ದೀನಿ. ಆದ್ರೆ ಅವನ ಜೊತೆ ಹೆಜ್ಜೆ ಹಾಕೋದಕ್ಕಾಗಲ್ಲ. ಬಹುಶಃ ಜೀವನ ಪೂರ್ತಿ ನಾನು ಹೀಗೆ ಇದ್ದು ಬಿಡ್ತೀನೇನೋ. ಇವತ್ತಿಗೆ ಇಷ್ಟು ಸಾಕು.